ಆಷಾಢಕ್ಕಾಗುವಾಗ ಮಳೆ ಚೆನ್ನಾಗಿ ಸುರಿಯುತ್ತೆ. ಅಲ್ಲಿಗೆ ಸುಮಾರು 9 ತಿಂಗಳುಗಳ ಪರಿಸರ ಪ್ರಕೃತಿಯಲ್ಲಿ ನೀರು ಆವಿಯಾಗುವ ಪ್ರಸಂಗ. ಅಂದರೆ ಅಲ್ಲಿ ಹೇಳುವ ಮಾತು, ನವಮಾಸ ಧೃತಂ ಗರ್ಭಂ. ಭಾಸ್ಕರ ತನ್ನ ಕಿರಣಗಳಿಂದ ನೀರನ್ನು ರಸವನ್ನು ಕುಡಿದು, ಭಾಸ್ಕರನ ಕಿರಣಗಳಿಂದ ರಸವನ್ನು ಕುಡಿದು, ಅಂದರೆ ಗರ್ಭವನ್ನು ನಿಲ್ಲುವುದು ಅಂತ ಹೇಳುವಾಗ ನೀರು ನಿಲ್ಲುವುದು ಅಂತ ಹೇಳುತ್ತಾರೆ. ರಸವನ್ನು ಸ್ವೀಕರಿಸುವುದು ಅನ್ನುವ ಹಾಗೆ ಗರ್ಭವನ್ನು ಸ್ವೀಕರಿಸಿದ ಸೂರ್ಯನ ಕಿರಣಗಳಿಂದ ಪೂರ್ತಿ ಮೋಡ ತುಂಬಿಕೊಂಡಿದೆ. ಸಮುದ್ರದಿಂದ ನೀರು ಕುಡಿದದ್ದು, ಇಡೀ ಸಮುದ್ರದಿಂದ ನೀರನ್ನು ಕಿರಣಗಳಿಂದ ಎಳೆದು ಕುಡಿದಂತಹ ಮೋಡದ ರಾಶಿ ಈಗ 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿ ಆ ನೀರನ್ನು ಇಟ್ಟುಕೊಂಡು ಈಗ ರಸಾಯನಂ ಪ್ರಸೂತೆ, ಆಕಾಶ ಎನ್ನುವಂತಹ ಹೆಣ್ಣುಮಗಳು ಮೋಡ ಎನ್ನುವಂತಹ ಗರ್ಭದಿಂದ ರಸಾಯನ ಅನ್ನುವಂತಹ ಮಗುವನ್ನು ಹೆತ್ತು ನಮಗಾಗಿ ನೀಡ್ತಾ ಇದ್ದಾಳೆ. ಅಂದರೆ ಮಗು ಅನ್ನೋದು ಎಲ್ಲ ಫ್ರೆಶ್ ಅಂತ ಅರ್ಥ. ಹಿಂದೆ ಇದ್ದ ನೀರು ಎಲ್ಲ ಕೊಳೆಯಾಗಿತ್ತು. ಕೊಳೆಯಾದ ನೀರನ್ನು ನಾವು ಮಾಡೋದೇ ಹಾಗೆ ಅಲ್ವಾ, ನಮ್ಮ ಬುದ್ಧಿನೇ ಹಾಗೆ. ನಾವೇನು ತಿದ್ದಿಕೊಳ್ಳೋರಂತೂ ಅಲ್ಲ. ಕನಿಷ್ಠ ಪಕ್ಷ ಬೈದುಕೊಂಡ್ರಾದರೂ 1-2 ನಿಮಿಷ 10 ತಪ್ಪು ಮಾಡೋಲ್ಲ, 1-2 ತಪ್ಪು ತಪ್ಪಿಸಬಹುದು ಅಂತಷ್ಟೇ. ಹಾಗಾಗಿ ಮನುಷ್ಯ ಕೊಳೆ ಮಾಡಿದ ನೀರನ್ನು ಮತ್ತೆ ಕಿರಣಗಳ ಮೂಲಕ ಮೇಲಕ್ಕೆ ಎಳೆದುಕೊಂಡು, ಆ ಎಳೆದುಕೊಂಡಂತಹ ನೀರಿನಿಂದಾಗಿ 9 ತಿಂಗಳುಗಳ ಕಾಲ ಪ್ರಕೃತಿಯಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಅದು. 9 ತಿಂಗಳು ನೀರು ಕ್ಲೀನಾಗಿ ನಮಗೆ ಬಂದಾಗ 2 ನಿಮಿಷದಲ್ಲಿ ನಾವು ಕುಡಿದು ಬಿಡ್ತೇವೆ, ಅಥವಾ 2 ನಿಮಿಷದಲ್ಲಿ ಹಾಳು ಮಾಡಿಬಿಡ್ತೇವೆ. 2 ನಿಮಿಷದಲ್ಲಿ ಟ್ಯಾಪ್ ಆನ್ ಮಾಡಿ ಸುರಿದು ಹೋಗ್ತಾ ಇರುತ್ತೆ, ನಮಗೆ ಹಲ್ಲುಜ್ತಾ ಇರ್ತೇವೆ, ಅದು ಹೋಗ್ತಾ ಇರುತ್ತೆ. ಸ್ನಾನ ಅಲ್ಲಿ ನೀರಿಗೆ ಬಿಡೋದು ಮಾತ್ರ, ಪಾತ್ರೆ ತುಂಬಿ ಅದು ಇಳಿದು ಹೋಗ್ತಾ ಇದ್ರು, ಅಲ್ಲೇ ಈಜುಕೊಳ ಆದರೂ ನಾವು ಎಚ್ಚರ ಇರೋದಿಲ್ಲ ನಮ್ಗೆ ಏನಾಗ್ತಾ ಇದೆ ಅಂತ. ಅಂದರೆ ಅಲ್ಲಿ ಒಳಗೆ ಹೋದ್ಮೇಲೆ ನೀರು ಅದ್ರ ಪಾಡಿಗೂ ಸುರಿತಾ ಇರುತ್ತೆ. ಈಗ ಬೇಕಾದಷ್ಟು ನೀರಿರುವ ಹಳ್ಳಿ ಪ್ರದೇಶದಲ್ಲಾದರೆ ಇದು ದೊಡ್ಡ ಸಮಸ್ಯೆ ಅಲ್ಲ. ಅವರು ಅಲ್ಲಿ ಎಷ್ಟು ನೀರು ಸುರಿದ್ರೂ ಅದು ಹೋಗಿ ತೋಟಕ್ಕೆ ಬೀಳುತ್ತೆ, ತೋಟದಲ್ಲಿ ನೀರು ಅಲ್ಲೇ ಹಿಂಗತ್ತೆ. ಹಿಂಗಿದ್ದು ನೀರು ಶುದ್ಧಿಯಾಗಿ ಮತ್ತೆ ಬಾವಿಯನ್ನು, ಕೆರೆಯನ್ನು, ಉಸರನ್ನು ಸೇರಿಕೊಂಡು ಮತ್ತೆ ತೋಡಲ್ಲೇ ಚೆನ್ನಾಗಿ ಹರಿಯುತ್ತೆ. ಆದರೆ ಎಲ್ಲಿ ನೀರಿನ ವ್ಯವಸ್ಥೆ ಅಂತ ಅನ್ನೋದು ಸರಿಯಾಗಿ ವ್ಯವಸ್ಥಿತವಾಗಿರುವುದಿಲ್ವೋ ಅಂಥ ಜಾಗದಲ್ಲಿ ನಾವು ನೀರನ್ನು ಬಳಸಿಕೊಳ್ಳೋದು ತುಂಬ ಜಾಗ್ರತೆ ಮಾಡಬೇಕು. ಯಾಕೆಂದರೆ 9 ತಿಂಗಳ ನೀರಿನ ಶಕ್ತಿಯನ್ನು ನಾವು 1 ನಿಮಿಷದಲ್ಲಿ ಹಾಳು ಮಾಡ್ಬೋದು ಅಲ್ವಾ. 1 ನಿಮಿಷದಲ್ಲಿ ಹಾಳಾಗೋದು ದೊಡ್ಡ ಸಂಗತಿ ಅಲ್ಲ. ವಸ್ತುತಃ ನೀರಿನ ಅಂಶವನ್ನು ಗಮನಿಸುವಾಗ, ಅಂದರೆ ಇದೊಂದು ಪ್ರಕೃತಿ ನಮಗೆ ಕೊಡುವ ಪಾಠ. ನಾವು ಯಾವಾಗಲೂ ಕೂಡ ಪ್ರಕೃತಿಗೆ ಎಷ್ಟು ಋಣಿಯಾಗಿರಬೇಕು. ಅದು 9 ತಿಂಗಳ ಗರ್ಭದ ಮಗುವನ್ನು ನಾವು 1 ನಿಮಿಷದಲ್ಲಿ ಹಿಂಡಿ ಕೊಂದು ಬಿಡ್ತೇವೆ. ಇದು ತಪ್ಪು ಅನ್ನೋದನ್ನು ಎಚ್ಚರಿಸುವ ಹಾಗೆ ಈ ಮಾತು ಇದೆ. ದ್ಯೌಃ ಪ್ರಸೂತೆ ರಸಾಯನಂ.